ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸುಲಭವಾಗಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ರೀ. ಪಕ್ಕಾ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಈ ಒಂದು ಜೋಳದ ರೊಟ್ಟಿ ರೆಸಿಪಿನ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಯಾರೆಲ್ಲ ಹೊಸದಾಗಿ ರೊಟ್ಟಿ ಮಾಡಬೇಕು ಮತ್ತು ರೊಟ್ಟಿ ಕಲಿಬೇಕು ಅನ್ಕೊಂತಿದ್ದೀರಲ್ರಿ, ಅಂಥವ್ರಿಗಂತೂ ತುಂಬ ಸರಳವಾಗಿ ಮಾಡ್ಕೋಬೋದು ರೀ. ಬರ್ರಿ ಇವಾಗ ಮೊದಲಿಗೆ ನೋಡಿರಿ, ಜೋಳದ ಹಿಟ್ಟು ಒಂದು 10ರಿಂದ 15 ರೊಟ್ಟಿ ಆಗೋಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದನ್ನ ಈ ರೀತಿ ಜರಡಿ ಹಿಡ್ಕೋಬೇಕಾಕತ್ರಿ. ಯಾಕಂದರೆ ಜರಡಿ ಹಿಡ್ಕೊಲಿಲ್ಲ ಅಂದ್ರೆ ಹಿಟ್ಟಿನೊಳಗೆ ಗಂಟುಗಳದೆಲ್ಲ ಇರ್ತೈತಲ್ರಿ, ಮಿಷನ್ಗೆ ಹಾಕ್ಸಿರ್ತೀವಿ. ಹಾಗಾಗಿ ನೀಟಾಗೆ ಈ ರೀತಿ ಜರಡಿ ಹಿಡ್ಕೋಬೇಕ್ರಿ. ಮತ್ತು ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಇದ್ರೆ ಮತ್ತು ಊಟನ ಕಂಪ್ಲೀಟ್ ಅಂತ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳಿದ್ರು ರೊಟ್ಟಿ ಊಟ. ಹಾಗಾಗಿ ಕೆಲವೊಬ್ರು ಅಂತೂ ಇವಾಗ ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತಾರೆ, ಆದರೆ ಮಾಡೋಕ್ಕೆ ಬರಲ್ಲ, ಬಡಿಯೋಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅಂಥವ್ರಿಗೆ ತುಂಬ ಸರಳವಾಗಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ. ನೋಡಿರಿ, ಇವಾಗ ಜಿಗುಟು ಅಂತಾರ್ರಿ, ನೀರು ಕಾಯೋದಕ್ಕೆ ಇಟ್ಟೀನಿ. ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಕತ್ರಿ. ಇವಾಗ ಇದು 1.5 ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡಿದ್ದೀನಿ ರೀ. ನಾನು ಕಣ್ಣು ಅಳತಿ ಮ್ಯಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸುಮಾರು ಒಂದು 10ರಿಂದ 15 ರೊಟ್ಟಿ ಹಾಕೋರಿ, ಇಷ್ಟು ನೀರು ಇಟ್ಕೊಂಡಿದ್ರೊಳಗೆ ನಾನು. ಈಗ ನೋಡಿರಿ, ನೀರು ಕುದಿಯಾಕೆ ಕುಂತೈತಿ. ನೀರು ಕುದಿಯೋದ್ರಾಗ ಇವಾಗ ಹಿಟ್ಟು, ಜೋಳದ ಹಿಟ್ಟು ಇದಕ್ಕೆ ಎಷ್ಟು ಹಿಡಿತೈತಿ ಆ ಒಂದು ಪ್ರಮಾಣದಲ್ಲಿ ಹಿಟ್ಟು ಹಾಕ್ಕೋಬೇಕಾಕತ್ರಿ. ನೋಡಿರಿ, ಇವಾಗ ನೀವು ರಾಗಿ ಮುದ್ದೆ ತಿರುತ್ತೀರಲ್ರಿ, ಅದೇ ಒಂದು ಮೆಥಡಲ್ಲೇ ಈ ಒಂದು ಹಿಟ್ಟನ್ನು ತಿರುಬೇಕಾಕತ್ರಿ. ನಾವು ಹಾಗೆ ಜಿಗುಟು ಹಾಕ್ಕೊಂಡು ಮಾಡ್ಬೋದ್ರಿ. ಇಲ್ಲಾಂದ್ರೆ ಹೊಸದಾಗಿ ಕಲಿತೀರಂದ್ರೆ ಈ ರೀತಿ ನಾವು ಮುದ್ದೆ, ರಾಗಿ ಮುದ್ದೆ ತಿರುತ್ತಲ್ರಿ, ಆ ಒಂದು ಮೆಥಡಲ್ಲಿ ಈ ಒಂದು ಜೋಳದ ಮುದ್ದೆ ತಿರುವಿ ಮಾಡಿದ್ರೆ ರೊಟ್ಟಿನೂ ಎಲ್ಲಿ ಕಟ್ಟಾಗಂಗಿಲ್ಲ ರೀ. ಮತ್ತು ಹೊಸದಾಗಿ ಕಲರ್ಗೆ ತುಂಬ ಸರಳವಾಗಿ ಕಲಿಬೋದ್ರಿ. ನೋಡಿರಿ, ಇವಾಗ ಈ ರೀತಿ ಮುದ್ದೆ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ. ನೋಡಿರಿ, ಈ ರೀತಿ ಕಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಕಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಬರ್ರಿ ಇವಾಗ ಇದನ್ನು ಹಿಟ್ಟನ್ನು ಯಾವ ರೀತಿ ಕಲಸ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಬಿಸಿನೇ ಇರ್ತೈತಿ, ಹುಷಾರಿಂದ ಮಾಡ್ಬೇಕಾಕತ್ರಿ. ಯಾಕಂದ್ರೆ ಮುದ್ದೆ ತಿರುವಿರ್ತೀವಲ್ಲ, ರಾಗಿ ಮುದ್ದೆ ಹಂಗೆ ಇದನ್ನು ನೀಟಾಗೆ ಜಿಗಿ ಬರೋಂಗೆ ಹಿಟ್ಟನ್ನು ಮುದ್ದೆ ಮಾಡ್ಕೊಂಡಿರ್ತೀನಿ ನಾನು. ಇವಾಗ ನೋಡಿರಿ, ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಸೇರಿಸ್ಕೊಂಡು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ನಾದಬೇಕಾಕತ್ರಿ. ಕೈನ ಒಂದು ಸ್ವಲ್ಪ ಒದ್ದೆ ಮಾಡ್ಕೋಬೇಕತ್ರಿ. ತಣ್ಣೀರಿಂದ ಕೈ ಒದ್ದೆ ಮಾಡಿಕೊಂಡು ಹಿಟ್ಟು ನಾದಬೇಕ್ರಿ. ಸ್ವಲ್ಪ ಇದನ್ನು ಗಟ್ಟಿನ ನಾದ್ಕೋಬೇಕಾಕತ್ರಿ ಹಿಟ್ಟನ್ನ. ಯಾಕಂದ್ರೆ ಲಟ್ಸೋದ್ರಿಂದ ನಮ್ಗೆ ಹಿಟ್ಟು ಗಟ್ಟಿನೇ ಇರಬೇಕ್ರಿ. ನೀವೇನಾರ ಕೈಲೇ ಬಡಿತೀರಿ ಅಂದ್ರೆ ಸಾಫ್ಟಾಗಿ ಹಿಟ್ಟು ನಾದ್ಕೋಬೋದು. ಮೀಡಿಯಮಲ್ಲಿ ಹಿಟ್ಟು ನಾದ್ಕೋಬೇಕಾಕತಿ. ಇವಾಗ ನೋಡಿರಿ, ಇದನ್ನು ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ನೋಡಿರಿ, ಹಿಂಗೆ ಮಾಡಿದ್ರೆ ಕೈಗೆ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದೈತ್ರಿ. ರಾಗಿ ಮುದ್ದೆ ಇರುತ್ತಲ್ರಿ, ಅಷ್ಟು ರೀತಿ ನಾವು ಗಟ್ಟಿಯಾಗಿ ನಾದಬೇಕಾಕತಿ. ನೋಡಿರಿ, ಇವಾಗ ಇದೊಂದು ಸ್ವಲ್ಪ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರೌಂಡಾಗೆ ತಟ್ಕೋಬೇಕಾಕತ್ರಿ, ಕೈಲೇ ತಟ್ಕೊಂಡು. ಇದಾದ ಬಳಿಕ ಚಪಾತಿ ಯಾವ ರೀತಿ ನಾವು ಲಟ್ಟಿಸ್ತೀವಲ್ಲ, ಅದೇ ಒಂದು ಮೆಥಡಲ್ಲೇ ರೊಟ್ಟಿನ ಲಟ್ಟಿಸ್ಬೇಕಾಕತ್ರಿ. ಮತ್ತು ರೊಟ್ಟಿ ಇನ್ನೊಂದು ಮೆಥಡ್ ರೀ ಹೇಳ್ಬೇಕಂದ್ರೆ, ರೊಟ್ಟಿ ನಿಮ್ಗೊಂದು ಸ್ವಲ್ಪನೂ ಸಿಳ್ಬಾರ್ದು, ಕಟ್ಟಾಗಬಾರ್ದು ಅಂತಂದರೆ ಈ ರೀತಿ ಲಟ್ಟಣಿಕೆಗೆ ಒಂದು ಹಾಳಿ ಸುತ್ತಿದ್ರೆ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವ್ರಿ. ನೀವು ಒಂದು ರೊಟ್ಟಿ ಬೇಯೋದ್ರೊಳಗೆ 2 ರೊಟ್ಟಿ ಮಾಡ್ಬೋದು ನೋಡಿರಿ, ಅಷ್ಟು ಚೆನ್ನಾಗಿ ಸಲೀಸಾಗಿ ರೊಟ್ಟಿ ಸಾಕ್ತಾವ್ರಿ. ನೋಡಿರಿ, ಇವಾಗ ಇದನ್ನು ರೌಂಡಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ ಲಟ್ಟಿಸ್ತಾ ಇದ್ದೀನಿ. ಇದೇ ಒಂದು ಮೆಥಡಲ್ಲೇ ರೊಟ್ಟಿನ ಲಟ್ಟಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬೋದ್ರಿ. ಕಡಿಮೆ ಸಮಯದಲ್ಲೇ ರುಚಿಯಾಗಿ ರೊಟ್ಟಿ ಪಲ್ಯ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರ್ತೈತಿ. ಖಂಡಿತ ನೀವು ಕೂಡ ಹೊಸದಾಗಿ ಯಾರೆಲ್ಲ ರೊಟ್ಟಿ ಮಾಡ್ಬೇಕು ಅನ್ಕೊಂತಿದ್ದೀರಲ್ಲ, ಈ ಒಂದು ಮೆಥಡಲ್ಲಿ ಮಾಡಿರಿ, ತುಂಬ ಸರಳವಾಗಿ ಮಾಡ್ಕೋಬೋದು. ಮತ್ತು ನೋಡಿರಿ, 2 ಬದಿಯಲ್ಲಿ ನೀಟಾಗಿ ಇದನ್ನು ರೊಟ್ಟಿನ ಬೇಯಿಸ್ಕೋಬೇಕಾಕತ್ರಿ. ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಮಧ್ಯೆ ಪ್ರೆಷರ್ ಹಾಕಿ ನೀಟಾಗಿ ರೊಟ್ಟಿನ ಬೇಯಿಸ್ಕೋಬೇಕ್ರಿ. ಇವಾಗ ನೋಡಿರಿ, ಎಲ್ಲವನ್ನು ಇದೇ ರೀತಿ ನಾನು ಲಟ್ಟಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಈ ರೀತಿ ಲಟ್ಸೋಕ್ಕಾಗಲ್ಲ ಅಂತಂದ್ರೆ ಕೈಲಿನೂ ಬಡಿಬೋದು ರೀ. ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ, ಯಾವ ರೀತಿ ರೊಟ್ಟಿ ಕೈಲೇ ಬಡಿಯೋದು ಮತ್ತು ಜಿಗಿಟ್ ಹಾಕ್ಕೊಂಡು ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ರೀ. ಜಿಗಿಟಿನ ರೊಟ್ಟಿ ಅಂತಾರೆ ನಮ್ಮ ಕಡೆ, ಆ ರೊಟ್ಟಿನೂ ತಿಳಿಸ್ಕೊಡ್ತೀನಿ. ಮತ್ತು ಈ ರೀತಿ ನಾವು ಸರಳವಾಗಿ ಮಾಡೋರಿಗೆ ಹೊಸದಾಗಿ ಮಾಡಬೇಕಂದ್ರೆ ಸುಲಭವಾಗಿ ಈ ಒಂದು ಮೆಥಡಲ್ಲಿ ಮಾಡಿರಿ. ನೋಡಿರಿ, 2 ಕಡೆನೂ ಪ್ರೆಷರ್ ಹಾಕಿ ನೀಟಾಗಿ ಕಾಟನ್ ಬಟ್ಟೆಲೇ ಈ ರೀತಿ ಒತ್ತಿ ರೊಟ್ಟಿನ ಬೇಯಿಸ್ಕೋಬೇಕಾಕತ್ರಿ. ಅಂದರೆ ನೀಟಾಗಿ ರೊಟ್ಟಿ ಅನ್ನೋದು ಬೇಯ್ತಾವು. ನೋಡಿರಿ, ಎಲ್ಲ ರೊಟ್ಟಿ ಮಾಡೋದಾತು. ಸುಲಭವಾಗಿ ಯಾವ ರೀತಿ ರೊಟ್ಟಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿನಿ ಸ್ನೇಹಿತರೆ. ಹಾಗಾಗಿ ನಿಮಗೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ಸಂಜೆ.